ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬ್. ಪ್ರಮುಖ ಸುದ್ದಿಗಳಿದೆ, ಮುಂದಿನ 1 ಗಂಟೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಚಂದನವನದ ಅಭಿನಯ ಸರಸ್ವತಿ ನಿಧನ, ಸರೋಜಾ ದೇವಿಗೆ ಕರುನಾಡ ಕಣ್ಣೀರ ನಮನ. ನಾಳೆ ಅಂತ್ಯಕ್ರಿಯೆ ನಡೆಸಲು ಕುಟುಂಬದ ತೀರ್ಮಾನ. ಮಂತ್ರಿಗಳ ವಿರುದ್ಧ ಕೈ ಶಾಸಕರ ವಾರ್, ಸುರ್ಜೇವಾಲಾ ಮುಂದೆ ಸಚಿವರು ಹಾಜರ್. ನಾನೇ ನಂಬರ್ 1 ಮಂತ್ರಿ ಅಂದ್ರು ಜಮೀರ್. ರಾಜ್ಯದಲ್ಲಿ ಶಕ್ತಿ ಯೋಜನೆಯದ್ದೇ ಸದ್ದು, 500ನೇ ಕೋಟಿಯ ಟಿಕೆಟ್ ಹರಿದ ಸಿದ್ದು. ಮೊದಲು ಹಣ ಬಿಡುಗಡೆ ಮಾಡಿ ಅಂತ ನೌಕರರ ಗುದ್ದು. ಬರೋಬ್ಬರಿ 6 ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಉದ್ಘಾಟನೆಯಿಂದ ಜನ ಖುಷ್, ಕಾರ್ಯಕ್ರಮದಿಂದ ದೂರ ಉಳಿದ ಕಾಂಗ್ರೆಸ್. ಅಂತರಿಕ್ಷದಲ್ಲಿ ಎಲ್ಲಾ ಪ್ರಯೋಗಗಳು ಸಕ್ಸಸ್, ನಾಳೆ ಶುಭಾಂಶು ಶುಕ್ಲಾ ಭೂಮಿಗೆ ವಾಪಸ್. ಸಾರೆ ಜಹಾನ್ ಸೆ ಅಚ್ಚಾ ಅಂದ ಅರ್ತಾಂಬೆ ಪುತ್ರ. ಅಧಿಕಾರದ ಸುಗಮ ಪರಿವರ್ತನೆಗಾಗಿ ಕಾಯಲು ಡಿಕೆ ಸಹೋದರರು ನಿರ್ಧಾರ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಕೆಲವು ಶಾಸಕರು ನಿಷ್ಠೆ ಬದಲಾಯಿಸಿ ಡಿಕೆ ಕ್ಯಾಂಪ್ಗೆ ಹಾರುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್. ಸಿಎಂ ಬದಲಾವಣೆಗೆ ಒಲವು ತೋರದ ರಾಹುಲ್, ಡಿಕೆ ಶಿವಕುಮಾರ್ಗೆ ಪ್ರಿಯಾಂಕಾ ಅಭಯ. ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಕುರಿತಾದ ಚರ್ಚೆಯ ತೀವ್ರತೆ ಕಳೆದ ಕೆಲವು ದಿನಗಳಿಂದ ಕಡಿಮೆಯಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ನಡುವಿನ ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ನವೆಂಬರ್ನಲ್ಲಿ 2.5 ವರ್ಷಗಳನ್ನ ಪೂರ್ಣಗೊಳಿಸಲಿದ್ದಾರೆ. ಅಲ್ಲಿಯವರೆಗೂ ಸಿಎಂ ಬದಲಾವಣೆ ವಿಷಯ ತಣ್ಣಗಿರುವ ಸಾಧ್ಯತೆಯಿದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಹಾರದಲ್ಲಿ ಭಾರೀ ಪ್ರಚಾರ ನಡೆಸುತ್ತಿದ್ದಾರೆ. ಆ ಚುನಾವಣಾ ಫಲಿತಾಂಶವು ಕರ್ನಾಟಕ ರಾಜಕೀಯದ ಮೇಲೆ ಪರಿಣಾಮ ಬೀರಬಹುದು ಎನ್ನಲಾಗ್ತಿದೆ. ಸಿದ್ದರಾಮಯ್ಯ ಅಹಿಂದ ಪ್ರಭರ ನಾಯಕ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲು ರಾಹುಲ್ ಗಾಂಧಿ ತಯಾರಿಲ್ಲ. ಇತ್ತ ಡಿಕೆ ಶಿವಕುಮಾರ್ ಪ್ಲಾನ್ ಬಿ ಸಿದ್ಧಪಡಿಸಿದ್ದಾರೆ. ರಾಹುಲ್ ಗಾಂಧಿ ಬದಲು ಸೋನಿಯಾ ಗಾಂಧಿ ಮನವೊಲಿಸಲು ತಯಾರಿ ಮಾಡಿದ್ದಾರೆ. ವಯನಾಡು ಸಂಸದೆ ಪ್ರಿಯಾಂಕಾ ವಾದ್ರಾರನ್ನ ಭೇಟಿ ಮಾಡುವ ಸಾಧ್ಯತೆಯಿದೆ. ಅಧಿಕಾರಿಗಳ ಪೋಸ್ಟಿಂಗ್ ವಿಚಾರದಲ್ಲಿ ಹಸ್ತಕ್ಷೇಪ ಹೆಚ್ಚಾಗಿದ್ದಕ್ಕೆ ಕೆಲ ಶಾಸಕರು ಅತೃಪ್ತರಾಗಿದ್ದಾರೆ. ಹೀಗಾಗಿ ಅತೃಪ್ತ ಶಾಸಕರ ಸಂಖ್ಯೆ ಹೆಚ್ಚಾಗಬಹುದು. ಡಿಕೆ ಸಹೋದರರು ರೆಬಲ್ಸ್ ಅನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಪ್ರಮುಖವಾಗಿ ಸುರ್ಜೇವಾಲಾ ಅವರು ಕಳೆದ 2 ವಾರಗಳಿಂದ ಬ್ಯಾಕ್ ಟು ಬ್ಯಾಕ್ ರಾಜ್ಯಕ್ಕೆ ಆಗಮಿಸಿ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಶಾಸಕರ ಅಹವಾಲನ್ನು ಸ್ವೀಕರಿಸಿದ್ರು, ಶಾಸಕರ ಸಮಸ್ಯೆಗಳನ್ನು ಆಲಿಸಿದ್ರು, ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅದಾದ ಬಳಿಕ ಏನು ಸಮಸ್ಯೆ ಅಂತ ಕೂಡ ಕೇಳಿದರು. ಆ ಟೈಮಲ್ಲಿ ಬಹುತೇಕ ಶಾಸಕರು ಹೇಳಿದ್ದು ಒಂದೇ, ಮಂತ್ರಿಗಳು ನಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ನಮ್ಮ ಕರೆಯನ್ನು ಸ್ವೀಕರಿಸೋಲ್ಲ, ನಾವು ಏನೇ ವಿಚಾರವನ್ನು ಅವರ ಮುಂದೆ ಇಟ್ಟರು ಕೂಡ ಅದಕ್ಕೆ ಸೂಕ್ತ ರೀತಿಯಲ್ಲಿ ಪರಿಹಾರಗಳು ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೆ ಸಚಿವರನ್ನು ಕೇಳಬೇಕು, ಸಚಿವರೇ ಸರಿಯಾಗಿ ಸ್ಪಂದಿಸ್ತಿಲ್ಲ ಅಂತಂದರೆ ಅಭಿವೃದ್ಧಿ ಹೇಗೆ ಮಾಡೋದು ಅನ್ನೋದು ಒಂದು. ಈ ಸುಮಾರು 100 ಜನ ಶಾಸಕರ 1-to-1 ಮೀಟಿಂಗ್ ಬಳಿಕ ಸುರ್ಜೇವಾಲಾ ಅವರು ನೆಕ್ಸ್ಟ್ ನಿರ್ಧಾರ ಮಾಡಿದ್ದು ಮಿನಿಸ್ಟರ್ಗಳ ಜೊತೆ 1-to-1 ಮೀಟಿಂಗನ್ನು ಮಾಡೋದಕ್ಕೆ.
ಸೊ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಶಾಸಕರ ಜೊತೆಗೆ ಒನ್ ಮಾತುಕತೆ ನಡೆಸಿದ್ದಾಯಿತು. ಅದು ಕೆಲವು ಸಚಿವರಿಗೆ ಟೆನ್ಷನ್ ಕೂಡ ಹೆಚ್ಚಿಸಿದಂತೆ ಕಂಡು ಬಂತು. ಶಾಸಕರು ಕೆಲವು ಸಚಿವರ ಕಾರ್ಯವೈಖರಿ ಬಗ್ಗೆ ದೂರನ್ನ ಕೊಟ್ಟರು. ಹೀಗಾಗಿ ಕೆಲವು ಸಚಿವರು ಇವತ್ತು ಅದೆಲ್ಲದಕ್ಕೂ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಆಡಳಿತ ಕಾರ್ಯವೈಖರಿ ಭ್ರಷ್ಟಾಚಾರ ಆರೋಪ, ಕೆಲವು ಸಚಿವರ ವಿರುದ್ಧ ಶಾಸಕರು ಸಲ್ಲಿಸಿರುವ ಚಾರ್ಜ್ ಶೀಟ್ ವಿಚಾರಗಳು ಕಳೆದ ವಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದವು. ಇಂದು ಮತ್ತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ದೂರುಗಳಿಗೆ ಸಮಜಾಯಿಸಿ ಕೇಳಲು ಸಚಿವರ ಜೊತೆ ಮಾತನಾಡಿದ್ದಾರೆ. ಜಮೀರ್ಗೆ ಮುಳುವಾಗ್ತಾರ ಗವಿಯಪ್ಪ. 1-to-1 ಸಭೆಗೆ ಜಮೀರ್ ಅಹಮದ್ ಖಾನ್ರನ್ನ ಆಹ್ವಾನಿಸಲಾಗಿತ್ತು. ವಿಜಯನಗರ ಶಾಸಕ ಗವಿಯಪ್ಪ ಮಾಡಿದ ಆರೋಪಗಳ ಬಗ್ಗೆ ವಸತಿ ಶಾಸಕರು ಸ್ಪಷ್ಟನೆ ನೀಡಿದ್ದಾರೆ. ಸಚಿವರು ಕೂಡ ಶಾಸಕರೇ, ಶಾಸಕರಾಗಿದ್ದಕ್ಕೆ ನೀವು ಸಚಿವರಾಗಿದ್ದೀರಿ, ಆದ್ದರಿಂದ ಶಾಸಕರ ಜೊತೆ ಸಮನ್ವಯತೆ ಕಾಪಾಡಿಕೊಳ್ಳಿ ಅಂತ ಸುರ್ಜೇವಾಲಾ ಹೇಳಿದ್ದಾರಂತೆ. ಸುರ್ಜೇವಾಲಾ ಅವರು ತಮಗೆಲ್ಲ ಗೊತ್ತಿದೆ, ಅವರು ಖುಷಿ ಪಡಿಸೋಕೆ ಯಾರೂ ಹೇಳಲ್ಲ. ಇವತ್ತು ನನ್ನ ಭಾಳ ಖುಷಿ ಸಂತೋಷನ ತಂತು. ನನ್ನ ನಂಬರ್ 1 ಅವಾರ್ಡ್ ಯಾರನ್ನ ಕೊಟ್ಟರೆ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದು ಜಮೀರ್ ಅಹಮದ್ ಖಾನ್ ಅಂತ ಹೇಳಿದ್ರು. ಅದು ನನಗೆ ತುಂಬ ಖುಷಿ ತಂದಿದೆ. ಸುರ್ಜೇವಾಲಾ ಯಾರಿಗೂ ಹೇಳಲ್ಲ. ಇಲ್ಲಲ್ಲ ಹೇಳ್ರಿ, ಆರೋಪ ಯಾರು ಮಾಡಿದ್ರು? ನನ್ನ ಮೇಲೆ ಮಾಡಿದ್ದ ನೋಡಿ, ಇದೇ ಮಾಧ್ಯಮದವರು. ಇಲ್ಲ, ಒಂದು ನಿಮಿಷ ಹೇಳ್ರಿ. ಈಗ ಅವ್ರು ಈಗ ಸುರ್ಜೇವಾಲಾ ಅವರು ಸುಮ್ ಯಾರಿಗೂ ಹೇಳಲ್ಲ. ಅವ್ರು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿನೇ. ಯಾವತ್ತೂ ಸುರ್ಜೇವಾಲಾ ಮಾತ್ರ, ಬೇರೆಯವ್ರ ಥರ ಅಲ್ಲ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ತೋಟಗಾರಿಕೆ ಮಂತ್ರಿ ಎಸ್ ಮಲ್ಲಿಕಾರ್ಜುನ್, ಹಜ್ ಸಚಿವ ರಹೀಂ ಖಾನ್, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಸಮಾಜ ಕಲ್ಯಾಣ ಸಚಿವ ಮಹಾದೇವಪ್ಪ, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಜೊತೆ ಚರ್ಚೆ ನಡೆದಿದೆ. ಸುರ್ಜೇವಾಲಾ ಸಚಿವರ ಸಭೆ ಮಾಡಿ ಹೈಕಮಾಂಡ್ಗೆ ವರದಿ ಸಲ್ಲಿಸಲಿದ್ದಾರೆ. ಆ ವರದಿ ಆಧಾರದ ಮೇಲೆ ಸಂಪುಟ ಪುನರಚನೆಯಾಗುವ ನಿರೀಕ್ಷೆಯಿದೆ. ಶಾಸಕರ ದೂರು ಆಧರಿಸಿ ಸಂಪುಟ ರಚನೆಯಾಗುವ ಸಾಧ್ಯತೆಯಿದ್ದು, ಶಾಸಕರ ಸಭೆ ಬಳಿಕ ಸುರ್ಜೇವಾಲಾ ಹೈಕಮಾಂಡ್ಗೆ ವರದಿ ಸಲ್ಲಿಸುತ್ತಾರೆ. ಬಹುತೇಕ ಶಾಸಕರು ಸಚಿವರ ವಿರುದ್ಧ ದೂರು ನೀಡಿದ್ದು, ಆ ಶಾಸಕರ ದೂರುಗಳ ಬಗ್ಗೆ ಸುರ್ಜೇವಾಲಾ ಸ್ಪಷ್ಟನೆ ಕೇಳಿದ್ದಾರಂತೆ. ಕೆಲ ಸಚಿವರು ಸ್ಪಷ್ಟನೆ ಕೊಟ್ಟು ಹೋಗಿದ್ದಾರಂತೆ. Ministers are also MLAs. That's why they are ministers. Since all MLAs have been requested to come, 104 have come, rest were travelling out, and they'll come later. All our ministers, wherever we think that some MLAs have a demand somewhere or some work has to be done in a particular constituency, only those ministers I have requested to come. ಸುರ್ಜೇವಾಲಾ ದೆಹಲಿ ನಾಯಕರಿಗೆ ಅದೇನು ವರದಿ ಕೊಡ್ತಾರೋ ಅದರಲ್ಲಿ ಏನಿರುತ್ತೋ ಅಂತ ಸಚಿವರು ಟೆನ್ಷನ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಶಾಸಕರ ಮೌಲ್ಯಮಾಪನ ವೇಳೆ ಕೆಲ ಶಾಸಕರು ಗೈರಾಗಿದ್ದರು. ಗುಬ್ಬಿ ಶ್ರೀನಿವಾಸ್ ಅವರು, ಶಿವಗಂಗಾ ಬಸವರಾಜ್, ಬಸನಗೌಡ ದದ್ದಲ್ ಅವರು, ನರೇಂದ್ರ ಸ್ವಾಮಿ, ಖನಿಜಾ ಫಾತಿಮಾಗೆ ಸುರ್ಜೇವಾಲಾ ಅವರು ಸೂಚನೆ ಕೊಟ್ಟಿದ್ದಾರೆ. ಏನಂತ? ಸಭೆಗೆ ಬರಬೇಕು, ಯಾಕೆ ಬಂದಿಲ್ಲ, ಯಾಕೆ ಬರಲಿಲ್ಲ ಅಂತೇಳಿ ಅವ್ರಿಗೆ ಸುರ್ಜೇವಾಲಾ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು. ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಸಚಿವರು ಸ್ಪಂದಿಸ್ತಾ ಇಲ್ಲ, ಇದನ್ನ ಎಲ್ಲಂದ್ರಲ್ಲೇ ಬಹಿರಂಗವಾಗಿ ಪ್ರಸ್ತಾಪ ಆಗ್ತಾ ಇತ್ತು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಇರಿಸು ಮುರುಸು ಆಗ್ತಾ ಇತ್ತು, ಬಿಜೆಪಿಗೆ ಅಸ್ತ್ರಗಳು ಸಿಗ್ತಾ ಇತ್ತು. ಇದನ್ನ ಸರಿಪಡಿಸೋದಕ್ಕೆ ಅಂತೇಳಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಮೊದಲ ಹಂತದಲ್ಲಿ 40 ಜನ ಶಾಸಕರು, ಎರಡನೇ ಹಂತದಲ್ಲಿ 60 ಜನ ಶಾಸಕರ 1-to-1 ಮೀಟಿಂಗನ್ನು ಕರೆದ್ರು. ಆಗ ಗುಬ್ಬಿ ಶ್ರೀನಿವಾಸ್, ಶಿವಗಂಗಾ ಬಸವರಾಜ್, ಬಸನಗೌಡ ದದ್ದಲ್ ಸೇರಿದಂತೆ ನರೇಂದ್ರ ಸ್ವಾಮಿ, ಖನಿಜಾ ಫಾತಿಮಾಗೂ ಕೂಡ ಬರಬೇಕಿತ್ತು, ಬಂದಿರಲಿಲ್ಲ, ಗೈರಾಗಿದ್ದಾರೆ. ಈಗ ಸೂಚನೆ ಕೊಟ್ಟಿದ್ದಾರೆ ಅವರು. ಸರ್ಕಾರ ಮತ್ತೊಂದು ವಿವಾದ ಮೈ ಮೇಲೆ ಎಳೆದುಕೊಳ್ತಾ ಇದೆ. ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆ ನಡೆಸೋದಕ್ಕೆ ಪ್ಲಾನ್ ಅನ್ನು ಮಾಡಿದೆ. ಸಿದ್ದರಾಮಯ್ಯಗೆ ರಾಹುಲ್ ಗಾಂಧಿ ಬರೆದ ಪತ್ರದಲ್ಲಿ ಏನಿದೆ? ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಡುತ್ತೆ, ನೋಡ್ಕೊಂಬನ್ನಿ.
ರಾಜ್ಯದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಎಲೆಕ್ಷನ್. 33 ವರ್ಷಗಳ ಬಳಿಕ ಕಾಲೇಜ್ ಎಲೆಕ್ಷನ್ಗೆ ಪ್ಲಾನ್. 33 ವರ್ಷ, ಬರೋಬ್ಬರಿ 33 ವರ್ಷಗಳ ಬಳಿಕ ರಾಜ್ಯದಲ್ಲಿ ಕಾಲೇಜ್ ಎಲೆಕ್ಷನ್ ಗಾಳಿ ಬೀಸಿದೆ. ಕರ್ನಾಟಕದ ಕಾಲೇಜುಗಳಲ್ಲಿ ಮತ್ತೆ ವಿದ್ಯಾರ್ಥಿ ಸಂಘಗಳ ಚುನಾವಣೆ ಗರಿಗೆದರೋ ಲಕ್ಷಣಗಳು ಗೋಚರಿಸುತ್ತಿವೆ. 1990ರಲ್ಲಿ ನಿಷೇಧವಾಗಿದ್ದ ಕಾಲೇಜು ಚುನಾವಣೆಯನ್ನ ನಡೆಸೋಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ನಿಜ, ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಬೇರನ್ನ ಮತ್ತಷ್ಟು ಗಟ್ಟಿಗೊಳಿಸೋಕೆ ಸಜ್ಜಾಗಿದೆ. ಯುವಕರನ್ನ ರಾಜಕೀಯಕ್ಕೆ ಸೆಳೆಯೋದಕ್ಕೆ ಸನ್ನದ್ಧವಾಗಿದೆ. ಯುವ ನಾಯಕರನ್ನ ಹುಟ್ಟು ಹಾಕೋಕೆ ರಾಜ್ಯದಲ್ಲಿ ಮತ್ತೆ ಕಾಲೇಜ್ ಎಲೆಕ್ಷನ್ ನಡೆಸೋಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆ ನಡೆಸುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಗೆ ಅವಕಾಶ ನೀಡುವಂತೆ ಸೂಚನೆ ನೀಡಿದ್ದಾರೆ. ಯುವ ನಾಯಕತ್ವವನ್ನು ಬಲಪಡಿಸುವ ಕಾರಣಕ್ಕೆ ಕಾಲೇಜುಗಳಲ್ಲಿ ಎಲೆಕ್ಷನ್ ನಡೆಸಿ ಅಂತ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆ ನೀಡಿದ್ದಾರೆ. ಅಲ್ಲದೆ ಕಾಲೇಜು ಮತ್ತು ಆಡಳಿತ ವ್ಯವಸ್ಥೆ ಸಂಬಂಧವನ್ನ ಬಲಪಡಿಸುವುದಕ್ಕಾಗಿ ಚುನಾವಣೆ ನಡೆಸಿ ಅಂತ ತಿಳಿಸಿದ್ದಾರೆ. ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ ಸರ್. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ಅವೆಲ್ಲ ಮಾತಾಡಿ ಎಲೆಕ್ಷನ್ಸ್ ಆಗಬೇಕು. ಯಾಕಂದ್ರೆ ಎಲೆಕ್ಷನ್ ಮೂಲಕ ಯುವಕರಿಗೆ ಒಂದು ವೇದಿಕೆ ಸಿಗುತ್ತೆ ಮತ್ತು ನಾಯಕತ್ವ ಗುಣ ಬೆಳೆಸ್ಕೊಳ್ಳೋಕ್ಕೆ ಒಂದು ಅವಕಾಶಗಳು. ನಾವೆಲ್ಲ ನಾನಿರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ರೇವಣ್ಣ, ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಅವರು, ಸೊ ಇಡೀ ರಾಜ್ಯದಲ್ಲಿ ಸಾಕಷ್ಟು ಯುವಕರು ಇವತ್ತು, ಬಸವರಾಜ್ ಇರ್ಬೋದು, ಸಾಕಷ್ಟು ಯುವಕರು ಇವತ್ತು NSU ವತಿಯಿಂದ ಬಂದು ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿಬಿಟ್ಟು ಆಲ್ ಇಂಡಿಯಾ NSU ಪ್ರೆಸಿಡೆಂಟ್ ಆಗಿಬಿಟ್ಟು ನಾವು ಕೆಲಸ ಮಾಡಿದ್ವಿ. ಇಡೀ ದೇಶ ಎಲೆಕ್ಷನ್ಸ್ ಇದೆ, ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಇದೆ. ಸೊ ಕರ್ನಾಟಕ ಎಲೆಕ್ಷನ್ಸ್ ಇಲ್ಲ, ಅದಕ್ಕೆ ಎಲೆಕ್ಷನ್ಸ್ ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಸರ್ಕಾರವೇನೋ ಕಾಲೇಜು ಎಲೆಕ್ಷನ್ಗೆ ಚಾಲನೆ ನೀಡೋಕೆ ಚಿಂತಿಸ್ತಾಗಿದೆ. ಆದರೆ ಈ ಚುನಾವಣೆ ರಾಜ್ಯದಲ್ಲಿ ನಿಷೇಧವಾಗಿದ್ದೇಕೆ ಅಂತ ತೋರಿಸ್ತೀವಿ ನೋಡಿ. 1990ರಲ್ಲಿ ಕಾಲೇಜು ಚುನಾವಣೆ ವೇಳೆ RC ಕಾಲೇಜಿನಲ್ಲಿ ಹಿಂಸಾಚಾರವಾಗಿತ್ತು. ವಿದ್ಯಾರ್ಥಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ರು. ರಾಜ್ಯದ ಹಲವು ಕಾಲೇಜುಗಳಲ್ಲೂ ಗಲಭೆ ನಡೆದಿತ್ತು. ಈ ಭಯಾನಕ ಹಿಂಸಾಚಾರದ ಬಳಿಕ ಕಾಲೇಜು ಎಲೆಕ್ಷನ್ಗೆ ಬ್ರೇಕ್ ಹಾಕಲಾಗಿತ್ತು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಚುನಾವಣೆಯನ್ನ ಸ್ಥಗಿತಗೊಳಿಸಲಾಗಿತ್ತು. ಬ್ಯಾನ್ ಆಗಿದ್ದ ಕಾಲೇಜು ಚುನಾವಣೆಗೆ ಸರ್ಕಾರ ಪುನರ್ಜೀವ ಕೊಡೋಕೆ ಚಿಂತಿಸ್ತಾಗಿದೆ. ಸರ್ಕಾರದ ಈ ನಡೆಯಿಂದ ಪೋಷಕರು, ಶಿಕ್ಷಕರಿಗೆ ಮತ್ತೆ ಢವಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಗಂದೂರು ಸೇತುವೆ ಆ ಜನರ ದಶಕಗಳ ಕನಸು. 2 ದ್ವೀಪಗಳನ್ನು ಬೇಸೆಯಲು ಶರಾವತಿ ನದಿ ಅಡ್ಡಲಾಗಿದೆ. ಜನರು ಏನೇ ಸಮಸ್ಯೆ ಎದುರಾದರೂ ನದಿಯನ್ನು ದಾಟಿ ಬರಬೇಕಿತ್ತು. ಆದರೆ ಈಗ ಕೊನೆಗೂ ಆ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದೆ. ಬರೋಬ್ಬರಿ 6 ದಶಕಗಳ ಕನಸು ನನಸು. ಸಿಗಂದೂರು ಸೇತುವೆ ಕೊನೆಗೂ ಉದ್ಘಾಟನೆ. ರಾಜ್ಯದ ಅತ್ಯಂತ ದೊಡ್ಡ ಪ್ರಾಜೆಕ್ಟ್, ಮಲೆನಾಡಿನ ಕನಸಿನ ಯೋಜನೆ, ಮಲೆನಾಡಿನ ಸೌಂದರ್ಯದ ಕಿರೀಟ, ಶರಾವತಿ ಹಿನ್ನೀರಿಗೆ ಅಡ್ಡಲಾಗಿ ಕಟ್ಟಿರೋ ಸಿಗಂದೂರು ಸೇತುವೆ ಕೊನೆಗೂ ಉದ್ಘಾಟನೆಯಾಗಿದೆ. ಆ ಮೂಲಕ ಅಂಬಾರಗೋಡ್ಲು ಮತ್ತು ಕಳಸವಳ್ಳಿ ಭಾಗದ ಜನರಿಗೆ ದಶಕಗಳಿಂದ ಅಂಟಿದ್ದ ಶಾಪವೊಂದು ಶಾಶ್ವತವಾಗಿ ಮರೆಯಾಗಿದೆ. 6 ದಶಕಗಳ ಹೋರಾಟದ ಫಲವಾಗಿ ಸಿಗಂದೂರು ಸೇತುವೆ ಲೋಕಾರ್ಪಣೆಗೊಂಡಿದೆ. ಟೇಪ್ ಕತ್ತರಿಸುವ ಮೂಲಕ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಿಗಂದೂರು ಸೇತುವೆ ಉದ್ಘಾಟಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ, ಸಿಗಂದೂರು ಚೌಡೇಶ್ವರಿಯ ಹೆಸರನ್ನ, ಪ್ರಪೋಸಲ್ ಅನ್ನ ತಾವು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅದಕ್ಕೆ ಆ ಹೆಸರನ್ನ ನಮ್ಮ ಗಡ್ಕರಿಜಿ ಅವರು ಆ ಹೆಸರನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ,
ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟಂತ ಲೋಕಾರ್ಪಣೆಗೂ ಮುನ್ನ ಸೇತುವೆಯ ಸುರಕ್ಷತೆಗಾಗಿ ಪ್ರಾರ್ಥಿಸಿ ಸ್ಥಳೀಯರು ಗಣಹೋಮ ಹಾಗೂ ವಿಶೇಷ ಪೂಜೆ ನೆರವೇರಿಸಿದ್ರು. ಸೇತುವೆಯನ್ನ ಸ್ಥಳೀಯರು ಮಾವಿನ ತೋರಣ ತಳಿರುಗಳಿಂದ ಅಲಂಕರಿಸಿದ್ರು. ತುಮರಿ, ಬ್ಯಾಕೋಡು, ಸಿಗಂದೂರು, ಕಳಸವಳ್ಳಿ ಭಾಗದ ದ್ವೀಪದ ನಿವಾಸಿಗಳು ನೂರಾರು ಸಂಖ್ಯೆಯಲ್ಲಿ ಛತ್ರಿಗಳನ್ನ ಹಿಡಿದು ರೈನ್ಕೋಟ್, ಜರ್ಕಿನ್ ಧರಿಸಿ ಬಂದು ಲೋಕಾರ್ಪಣೆಯನ್ನ ಕಣ್ತುಂಬಿಕೊಂಡರು. ಸಿದ್ದರಾಮಯ್ಯ ಚಕ್ಕರ್, ಸತೀಶ್ ಕೂಡ ಗೈರು. ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾಯಕರಿಗೆ ಸರಿಯಾಗಿ ಆಹ್ವಾನ ನೀಡಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಗೈರಾದ್ರು. ಜಿಲ್ಲೆಯಲ್ಲೇ ಇದ್ದರೂ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸೇತುವೆ ಉದ್ಘಾಟನೆಗೆ ಬರಲಿಲ್ಲ. ನನಗೆ ಕರೆದಿಲ್ಲ. ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ. ನಾನು ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಷರ್ ಹಾಕಿರ್ಬೋದು ಅಂತ ಅನ್ಸುತ್ತೆ. ಅವರು ನನಗೇನು ಹೇಳದೇನೆ ಮಾಡ್ತಾ ಇದ್ದಾರೆ. ರಾಜಕೀಯ ತಿಕ್ಕಾಟಗಳ ಮಧ್ಯೆ ಸಿಗಂದೂರು ಸೇತುವೆ ಉದ್ಘಾಟನೆಯಾಗಿದೆ. ಆ ಮೂಲಕ ದಶಕಗಳ ಕನಸು ನನಸಾಗಿದೆ. ರಂಜಿತ್ ಜೊತೆ ಭೀಮಾನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಿಗಂದೂರು ಸೇತುವೆ ಉದ್ಘಾಟನೆ ಆಗಿದ್ದಕ್ಕೆ ಅಲ್ಲಿನ ಜನರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಆ ಸಂತಸ ಹೇಗಿತ್ತು, ಸೇತುವೆ ಎಷ್ಟು ಸುಂದರವಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸುಮಾರು 60 ವರ್ಷಗಳಿಂದ ಅಂಬರಗೋಡ್ಲುನಿಂದ ಕಳಸವಳ್ಳಿಗೆ ಜನರನ್ನ ದಡಕ್ಕೆ ಸೇರಿಸಿದಂಥ ಅಥವಾ ಅವರನ್ನ ದಾಟಿಸಿದಂಥ ಲಾಂಚ್ನಲ್ಲಿ ಕೊನೆ ದಿನ ಇವತ್ತು ನಿಮ್ಗೆ ಕಾಣಿಸ್ತಿರೋ ಹಾಗೆ ಈ ಸಿಗಂದೂರಿನ ಬ್ರಿಡ್ಜ್ ಇವತ್ತು ಲೋಕಾರ್ಪಣೆ ಆಗ್ತಾ ಇದ್ರೆ ಜನ ಕೊನೆಯದಾಗಿ ಈ ಲಾಂಚ್ಗಳ ಮೂಲಕ ಇಲ್ಲಿನ ಸುಮಾರು 19,000 ಜನ ಇವತ್ತು ಸಂಭ್ರಮದಿಂದ ಬೆಳಕನ್ನು ಕಾಣ್ತಾ ಇದ್ದಾರೆ. ಶರಾವತಿ ಹಿನ್ನೀರಿನಲ್ಲಿ ತಮ್ಮ ಬದುಕು ಮುಳುಗೋಯ್ತು. ಏನೋ ಒಂದು ಆಶಾಭಾವನೆಯಿಂದ ಅವರು ಈ ಬ್ರಿಡ್ಜ್ನ ಕನಸು ಕಂಡಿದ್ರು. ಆದರೆ ಇವತ್ತದು ಸಾಕಾರ ಆಗ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಗಾಡಿ ಆರೋಗ್ಯದಿಂದ ಹಿಡಿದು ಶಾಲೆಗೆ ಹೋಗುವಂಥ ಮಕ್ಕಳು ಎಂಥದ್ದೇ ಸಮಯ ಇದ್ರೂ ಕೂಡ ಇದೇ ಲಾಂಚನ್ನು ಅವಲಂಬಿಸಿಕೊಂಡಿದ್ರು. ನಾವಿವತ್ತು ಕೊನೆ ಬಾರಿ ಈ ಲಾಂಚ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನನ್ನ ಜೊತೆಯಲ್ಲಿ ತಾಯಂದ್ರಲ್ಲಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ತಮ್ಮ ಹೆಸರೆಂತ? ದಾಕ್ಷಿಣಮ್ಮ. ಕೊನೆ ಲಾಂಚ್ ಪ್ರಯಾಣ ಇದು. ನಾಳೆಯಿಂದ ನೀವು ಅಂದ್ಕೊಂಡಂಗೆ ಬ್ರಿಡ್ಜಲ್ಲಿ ಓಡಾಡ್ತೀರಿ. ಎಷ್ಟು ಖುಷಿ ಇದೆ ಅಮ್ಮ? ಖುಷಿ ಆಗತ್ತೆ. ಖುಷಿ ಆಗುತ್ತಾ? ಕಷ್ಟಪಟ್ಟು ಮಾಡಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಓಡಾಡ್ತಿದ್ರಿ? ನಾವಲ್ಲೇ ಭಾಳ ವರ್ಷ ಆಯ್ತು. ನಿಮ್ಗೆ ಬ್ರಿಡ್ಜ್ ಬೇಕಿತ್ತಾ? ಅಯ್ಯೋ, ಅದೇ ಮುಖ್ಯ ಇರೋದು. ರಾತ್ರಿಗೆ ಏನಾದರೂ ಹೊಟ್ಟೆ ನೋವು ಬಂತು ಅಂದರೆ, ಎದೆ ನೋವು ಬಂತು ಅಂದರೆ, ಕೈಕಾಲು ನೋವು ಬಂತು ಅಂದರೆ, ಜ್ವರ ಬಂತು ಅಂದರೆ ಹೋಗೋದಕ್ಕೆ ಲಾಂಚೇ ಇರಲಿಲ್ಲ. ಎಲ್ಲ ಹೇಳೋರು 6 ಗಂಟೆಗೆ ನಿಮ್ದು ಓಡಾಟ ಮುಗೀತು ಅಂತ. ಮುಗೀತು. ಹೌದು. ಇವಾಗ ಎಷ್ಟು ಖುಷಿ ಆಗ್ತಿದೆ? ಭಾಳ ಸಂತೋಷ ಆಗ್ತೈತ್ರಿ. ಭಾಳ ಸಂತೋಷ ಆಯ್ತು ಮಾಡಿದ್ದು. ನಮ್ಗೆಲ್ಲ ಅನುಕೂಲ ಆಯ್ತು. ಅನುಕೂಲವೂ ಆಯ್ತು. ಒಂದು ಮಾರ್ಕೆಟ್ ಏನು ಹಾಕ್ಬೇಕು ಬಾಯಿಗೆ. ಏನ್ ಮಾಡ್ಬೇಕಮ್ಮ? ಹಾಲು ಸಕ್ಕರೆ ಹಾಕ್ಬೇಕು ಬಾಯಿ. ಯಾರ ಬಾಯಿಗೆ? ಮಾಡಿದಂತ ಮಾರಾಯರಿಗೆ. ಹೌದು. ನಮ್ಗೆಲ್ಲ ಖುಷಿ ಆಯ್ತಮ್ಮ. ಏನ್ ಹೇಳ್ತೀರಮ್ಮ? ಖುಷಿ ಆಯ್ತಾ? ಖುಷಿ ಆಯ್ತು. ತಮ್ಮ ಮಕ್ಕಳೆಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೋಗಕ್ ಆಗ್ತಿರ್ಲಿಲ್ಲ ಅಲ್ವಾ? ಅಮ್ಮ, ತಾವೇನ್ ಹೇಳ್ತೀರಿ? ಭಾಳ ಖುಷಿ ಆಗಿದೆ. ಇನ್ನಿಲ್ಲಿಂದ ಭಾಳ ಅಂದ್ರೆ ಭಾಳ ಖುಷಿ ಆಗಿದೆ. ಇವತ್ತಿನಿಂದ ತಮ್ದೆಲ್ಲ ಹೊಸ ಬದುಕು. ಎಲ್ಲ ನಮ್ಗೆ ಇವತ್ತಂದೆಲ್ಲ ಮಾಡ್ಕೊಟ್ಟಾರ. ತಮ್ಗೆ ಭರವಸೆ ಇತ್ತ ಈ ಬ್ರಿಡ್ಜ್ ಆಗತ್ತೆ ಅನ್ನೋ ಭರವಸೆ? ಮಾಡ್ತಾರೆ ಅನ್ನೋದು ಭರವಸೆ ಇತ್ತು. ಇವತ್ತಾಯ್ತು. ಇಷ್ಟು ವರ್ಷ ನೀವು ಪಟ್ಟಂತ ಕಷ್ಟ ಎಂತದಮ್ಮ? ಇಷ್ಟು ವರ್ಷ ನೀವು ಪಟ್ಟ ಕಷ್ಟ ಎಂತ? ಬಹಳ ಕಷ್ಟಪಟ್ಟಿದ್ದೇವ್ರಿ. ಮಕ್ಕಳ ಮರಿ ಎಲ್ಲ ಶಾಲಿಗೆ ಹೋಗ್ಬೇಕಾದ್ರು ಬಹಳ ಕಷ್ಟ ಆಗ್ತಿತ್ತು. ಇವಾಗ ಕಷ್ಟ ಆಯ್ತಲ್ರಿ? ಇವತ್ತೆಲ್ಲ ಮಂದಹಾಸ ತಮ್ಮ ಮುಖದಲ್ಲೆಲ್ಲ. ಕಾರ್ಯಕ್ರಮ ನೋಡಕ್ ಹೋಗಲ್ವಾ? ಹೋಗ್ತೀವ್ರಿ. ಏನಿದು ನೋಡಿ, ಲಾಂಚ್ನಲ್ಲಿ ಹೋಗುವವರು ಆ ಸಂಭ್ರಮ ಸಡಗರ, ಅವ್ರ ಮುಖದಲ್ಲಿರುವಂಥ ಮಂದಹಾಸ ನೋಡ್ತಾ ಇದ್ರೆ ಇದೆಂಥ ಸಾರ್ಥಕತೆ ನೋಡಿ. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು ಅವರು, ಕಣ್ಣೀರು ಹೊರಿಸಿದ್ರು ಅವರು. ಒಂದು 5 ಕಿಲೋಮೀಟರ್ ಹೋಗಬೇಕು ಅಂತ ಹೇಳಿದ್ರೆ 120ರಿಂದ 150 ಕಿಲೋಮೀಟರ್ ರಸ್ತೆ ಮಾರ್ಗವಾಗಿ ಹೋಗಬೇಕಾಗಿತ್ತು. ಆದರೆ ಇಂಥ ಒಂದು ಗಳಿಗೆ, ಇಂಥ ಒಂದು ಬದುಕು ಅವ್ರದ್ದು ಹೊಸನಾಗಿದೆ. ಅಸ್ಥಿರತೆಯಿಂದ ಸ್ಥಿರ ಬದುಕು ಅವ್ರದ್ದು ಸಾಧ್ಯ ಆಗ್ತಾ ಇದೆ. ಇದೇ ಲಾಂಚ್ ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಇದೇ ಲಾಂಚ್ ಇವತ್ತು ಇಷ್ಟೊಂದು ಭಾವನಾತ್ಮಕವಾಗಿ ಬೆಸೆದುಕೊಂಡಿದ್ದಂಥ ಮಕ್ಕಳು ಇಲ್ವನಿ ಮಕ್ಕಳೇ, ಸ್ಕೂಲ್ಗೆ ಹೋಗೋರು, ಆಸ್ಪತ್ರೆಗೆ ಹೋಗೋರು ಯಾರೇ ಇದ್ರು ಕೂಡ ಇದ್ರಲ್ಲಿ ಹೋಗ್ತಾ ಇದ್ರು. ಸರ್, ತಾವೇನು ಹೇಳ್ತೀರಿ? ಇದು ಭಾಳ ಅನುಕೂಲ ಆಗಿದ್ರೆ. ಇದು ನಾವು ದಾವಣಗೆರೆಯಿಂದ ಬಂದಿವಿ, ಯಾವಾಗಲೂ ಬರ್ತಾ ಇದ್ವಿ. ಈಗ ನಾವು ಲಾಂಚ್ ಕಾಯ್ಬೇಕಾಗಿತ್ತು. ಈಗೇನಿಲ್ಲ, ದಾರಿ ಆಗಿದೆ. ಹಂಗಾಗಿ ಭಾಳ ಸಂತೋಷ ಆಗ್ತದೆ. ದೇವಿ ದರ್ಶನ ಪಡೆಯೋಕ್ಕೆ ಭಾಳ ಉಲ್ಲಾಸ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗದಿಂದ. ನಮಸ್ಕಾರ. ಪ್ರಮುಖ ಸುದ್ದಿಗಳಾದಂಥ ಟಾಪ್ 5 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬನ್ನಿ.
ಬೆಳಗಾವಿ ಜಿಲ್ಲೆ ಸೊಪ್ಪಟ್ಲ ಗ್ರಾಮದ ಅಭಿಷೇಕ್ ಕೊಪ್ಪದ್ 2 ತಿಂಗಳ ಹಿಂದೆ ಮದುವೆಯಾಗಿದ್ದ. ತನ್ನ ಗೆಳೆಯರಿಗೆ ಪಾರ್ಟಿ ಕೊಡೋದಕ್ಕೆ ಅಂತ ಆಹ್ವಾನ ಕೊಟ್ಟಿದ್ದ. ಆಗ ವಿನೋದ್ ಮಲಶೆಟ್ಟಿ ಮತ್ತು ವಿಠಲ್ ಮಧ್ಯೆ ಒಂದು ಚಿಕನ್ ಪೀಸ್ಗಾಗಿ ಜಗಳ ಶುರುವಾಗಿದೆ. ಗಲಾಟೆ ವಿಕೋಪಕ್ಕೆ ಹೋಗಿ ವಿನೋದ್ಗೆ ಚಾಕುವಿನಿಂದ ವಿಠಲ್ ಇರಿದಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ವಿನೋದ್ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ವಿಜಯನಗರ ಜಿಲ್ಲೆಯಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷಕ್ಕೆ ಬ್ರೇಕ್ ಬಿದ್ದಿಲ್ಲ. ಮೊಸರು ತರಲು ಹೋದ ಬಾಲಕಿ ಮೇಲೆ ನರಹಂತಕ ಕೆಂಪು ಕೋತಿ ದಾಳಿ ಮಾಡಿದೆ. ಕೋತಿಯಿಂದ ನಮ್ಮನ್ನ ಕಾಪಾಡಿ ಅಂತಿದ್ದಾರೆ ಜನರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನ ಫಾಲ್ಸ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆಯುತ್ತಿದ್ದಾರೆ. ಪೊಲೀಸರು ಎಚ್ಚರಿಕೆ ಕೊಟ್ಟರು, ಡೋಂಟ್ ಕೇರ್ ಅನ್ನುತ್ತಿದ್ದಾರೆ. ಜಲಪಾತದ ಬಂಡೆಗಳ ಮೇಲೆ ಹತ್ತಿ ಮೋಜು ಮಸ್ತಿ ಮಾಡ್ತಿದ್ದಾರೆ. ಸ್ಮಶಾನವಿಲ್ಲದ ಹಿನ್ನೆಲೆ ಗ್ರಾಮದ ಮಧ್ಯೆಯೇ ಶವ ಸಂಸ್ಕಾರ ಮಾಡಲು ಗ್ರಾಮಸ್ಥರು ಮುಂದಾದ ಘಟನೆ ಕೊಪ್ಪಳ ತಾಲೂಕಿನ ಮಂಗಳಾಪುರ ಗ್ರಾಮದಲ್ಲಿ ನಡೆದಿದೆ. ಈ ವೇಳೆ ಗ್ರಾಮದ ರಸ್ತೆ ಬಂದ್ ಮಾಡಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಸ್ಥಳಕ್ಕೆ ಪಿಎಸ್ಐ ಅಶೋಕ್ ಬೇವೂರು ಆಗಮಿಸಿದ್ದು ರಸ್ತೆ ಬಂದ್ ತಡೆದಿದ್ದಾರೆ. ಈ ವೇಳೆ ಗ್ರಾಮಸ್ಥರು ಮತ್ತು ಪಿಎಸ್ಐ ಅಶೋಕ್ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಜಮ್ಮು ಕಾಶ್ಮೀರ ಸಿಎಂ ಒಮರ್ ಅಬ್ದುಲ್ಲಾ ಶ್ರೀನಗರದ ನೌಹಾಟಾದಲ್ಲಿರುವಂತಹ ಹುತಾತ್ಮರ ಸ್ಮಾರಕದ ಗೋಡೆಯ ಗೇಟ್ ಹಾರಿದ್ದಾರೆ. ನಿನ್ನೆ ಮಹಾರಾಜ್ ಹರಿಸಿಂಗ್ ಡೋಗ್ರಾ ಪಡೆಗಳ ಗುಂಡಿಗೆ ಬಲಿಯಾದ ಪ್ರತಿಭಟನಾಕಾರರ ದಿನವಾಗಿತ್ತು. ಇದಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಒಪ್ಪಿಗೆ ನೀಡಲಿಲ್ಲ. ಮಜರ್ ಎ ಶಹಾದ್ ಪ್ರವೇಶ ಮಾಡದಂತೆ ಭದ್ರತಾ ಪಡೆ ತಡೆದಿತ್ತು. ಆದ್ದರಿಂದ ಸಿಎಂ ಒಮರ್ ಗೋಡೆ ಹಾರಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಕನ್ನಡ ಚಿತ್ರರಂಗ ಕಂಡ ಅತ್ಯದ್ಭುತ ನಟಿ ಡಾಕ್ಟರ್ ಬಿ ಸರೋಜಾ ದೇವಿಯವರು ಇನ್ನಿಲ್ಲ. 7 ದಶಕಗಳ ಕಾಲ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿದ್ದ ನಟಿ ಸರೋಜಾ ದೇವಿಯವರು ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾಗಿದ್ದರು. ಅಂದಿನ ಕಾಲದ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ತೆರೆ ಹಂಚಿಕೊಂಡಿದ್ದ ಖ್ಯಾತ ನಟಿ ಕೊನೆಯುಸಿರೆಳೆದಿದ್ದಾರೆ. ಚಂದನವನದ ಅಭಿನಯ ಸರಸ್ವತಿ ಇನ್ನಿಲ್ಲ. ಸರೋಜಾದೇವಿ ನೆನೆದು ಕೊಂಡಿದ್ದ ಚತುರ್ಭಾಷಾ ತಾರೆ ಬಿ ಸರೋಜಾದೇವಿ ಇನ್ನಿಲ್ಲ. ಅಭಿನಯ ಸರಸ್ವತಿ ಬಿ ಸರೋಜಾದೇವಿಗೆ 87 ವರ್ಷ ವಯಸ್ಸಾಗಿತ್ತು. ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಜನಪ್ರಿಯ ತಾರೆ ಮಲ್ಲೇಶ್ವರಂನ ಮಣಿಪಾಲ್ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಜನವರಿ 7, 1938ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಸರೋಜಾದೇವಿ ಸ್ಯಾಂಡಲ್ವುಡ್ ಅಲ್ಲದೆ ಬಹುಭಾಷಾ ಸ್ಟಾರ್ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ರು. ಭಾರತೀಯ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಇಹಲೋಕ ಯಾನ ಮುಗಿಸಿದ್ದಾರೆ. ಅಪಾರ ಸಂಖ್ಯೆಯ ಅಭಿಮಾನಿಗಳು ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನನ್ನ ಅವ್ರ ಚಿಕ್ಕ ಮಗುವಿಂದ ನೋಡಿದ್ದು. ನಮಗೆ ಜಾಸ್ತಿ ಒಂದು ಹತ್ತಿರದ ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದು ಅಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬಿಟ್ಟು ಪರಿಪೂರ್ಣ ಜೀವನ ಮಾಡಿದಂಥ ಒಂದು ಪರಿಪೂರ್ಣ ಆರ್ಟಿಸ್ಟ್. ಅವ್ನು ಭಾಳ ಫ್ಯಾಮಿಲಿ ಫ್ರೆಂಡ್ ಥರ ನಮಗೆ. ಅವ್ರ ಮಗಳು ಹಿಂದೂ ಸಮರ್ಥ ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸೊ ಫ್ಯಾಮಿಲಿಗೆ ಶಕ್ತಿ ಕೊಡಲಿದೆ. ನಾವು ಭೇಟಿ ಮಾಡ್ತಾನೆ ಇರ್ತೀವಿ. ಇಲ್ಲೇ ಪಕ್ಕದಲ್ಲೇ ಅಲ್ಲ, ಫ್ಯಾಮಿಲಿ ಸಿಗ್ತಾನೆ ಇರ್ತಾರೆ. ಅವ್ರ ಮಗಳು ನಮ್ಮ ಮನೆಗೆ ಬರ್ತಿರ್ತಾರೆ. ಸಮರ್ಥ ಒಳಿಯ ನಮ್ಮ ಭಾಳ ಕ್ಲೋಸ್ ಫ್ರೆಂಡ್. ಎಲ್ಲ ಸಿಗ್ತಾನೆ ಇರ್ತಾರೆ. ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ, ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ. ಅವ್ರು ಯಾವಾಗಾದರೂ ನಾನು ನೋಡಬೇಕು ಅಂದರೆ ನಮ್ಮ ಪಿಎಗಳಿಗೆ ಹೇಳಿ ಕರೆಸಿ ಅವ್ರನ್ನ ಅನ್ನೋರು. ಪಾಪ ಕರೆದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ನನಗೆ. ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ. ಸುಮಾರು ಒಂದು 25 ವರ್ಷ. ಹಿರಿಯ ನಟಿಯ ಅಗಲಿಕೆಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕಂಬನಿ ಮಿಡಿದಿದ್ದಾರೆ. ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ
ಮತ್ತು ತೆಲುಗಿನಲ್ಲಿ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು. ಇವತ್ತು ಕಲಾ ಜಗತ್ತು ಅವಳ ಎಮ್ಮನ ಬಿ ಸರೋಜದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ತಾರೆ, ನಮಗೂ ಭಾಳ ಆತ್ಮೀಯರಾಗಿದ್ದರು. ಅವ್ರ ಕುಟುಂಬ ಎಲ್ಲ ಭಾಳ ಹತ್ತಿರದಿಂದ ಬಲ್ಲೆ. ಸೊ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹಿರಿಯ ತಾರೆ. ಅವರ ಒಂದು ಮನಸ್ಸು ಎಷ್ಟು ಒಳ್ಳೆ ಮನಸ್ಸು, ಎಲ್ಲರನ್ನೂ ಪ್ರೀತಿಸಿ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತಾ ಮಾರ್ಗದರ್ಶನ, ಒಬ್ಬ ಕಲಾವಿದರು ಹೆಂಗಿರಬೇಕು, ಹೆಂಗೆ ಬೆಳಿಬೇಕು, ಯಾವ ಥರ ಇರಬೇಕು ಅಂದರೆ ಇವೆಲ್ಲನೂ ಎಷ್ಟು ಚೆನ್ನಾಗಿ ಅವ್ರನ್ನ ಎಲ್ರಿಗೂ ಬುದ್ಧಿಪಾಠ ಹೇಳ್ತಾ ಇದ್ದವರು. ನಾಳೆ ಹುಟ್ಟೂರಿನಲ್ಲಿ ಸರೋಜಾದೇವಿ ಅಂತ್ಯಕ್ರಿಯೆ. ನಾಳೆ 11:30ಕ್ಕೆ ಬೆಂಗಳೂರಿನಿಂದ ಹೊರಡುತ್ತೇವೆ. ರಾಮನಗರ ಜಿಲ್ಲೆಯ ಕಣ್ವ ಡ್ಯಾಮಿನ ಪಕ್ಕದ ದಶಾವರದಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೇವೆ. ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳು ನೆರವೇರುತ್ತದೆ ಎಂದು ಪುತ್ರ ಗೌತಮ್ ಹೇಳಿದ್ದಾರೆ. ನಾಳೆ 11:15 ಇಲ್ಲಿಂದ ಹೊರಟು ನಮ್ಮ ತಾಯಿಯ ಊರು ದಶವಾರ, ಚನ್ನಪಟ್ಟಣ ತಾಲೂಕು, ಅಲ್ಲಿ ಬಂದು ರಾಮನಗರ ಜಿಲ್ಲೆ ಅಲ್ಲಿ ಬಂದು ಕಾರ್ಯ ಮಾಡ್ತೀವಿ. ಸೊ ಇಲ್ಲಿಂದ 11:15 ಹೊರಟು ಅಲ್ಲಿ ಸೇರಿ ಕಾರ್ಯ ಮಾಡ್ತೀವಿ. ಸರೋಜಾದೇವಿ ಅಮರಶಿಲ್ಪಿ ಜಕಣಾಚಾರಿ, ಭಾಗ್ಯವಂತರು, ಮಲ್ಲಮ್ಮನ ಪವಾಡ, ಬಬ್ರುವಾಹನ, ಲಕ್ಷ್ಮೀ ಸರಸ್ವತಿ, ಕಥಾ ಸಂಗಮ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದರು. ಸಿನಿಮಾ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಫಿಲ್ಮ್ ಫೇರ್, ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಫುಲ್ ಖುಷಿಯಾಗಿತ್ತು. ಶಕ್ತಿ ಯೋಜನೆ ಮತ್ತೊಂದು ಮೈಲಿಗಲ್ಲು ತಲುಪಿದ್ದಕ್ಕೆ ಸಿದ್ದರಾಮಯ್ಯನವರೇ ಟಿಕೆಟ್ ವಿತರಣೆಗೆ ಮುಂದಾಗಿದ್ದರು. ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಭರ್ಜರಿ ಸಕ್ಸಸ್. 500ನೇ ಕೋಟಿಯ ಟಿಕೆಟ್ ಕೊಟ್ಟ ಸಿಎಂ ಸಿದ್ದು. ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲೇ ಅತ್ಯಂತ ಯಶಸ್ವಿ ಯೋಜನೆ ಅಂತ ಇದ್ರೆ ಅದು ಶಕ್ತಿ. ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಪ್ರಯಾಣಿಸಿದ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ 500ನೇ ಕೋಟಿಯ ಟಿಕೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ವಿತರಿಸಿದ್ರು. ನೇ ಕೋಟಿಯ ಟಿಕೆಟ್ ಪಡೆದ ಲತಾರನ್ನ ಸಿಎಂ ಸಿದ್ದರಾಮಯ್ಯ ಸನ್ಮಾನಿಸಿದ್ರು. ಬಸ್ನಲ್ಲಿದ್ದ ಎಲ್ಲಾ ಮಹಿಳೆಯರಿಗೆ ಇಳಕಲ್ ಸೀರೆ, ಸಿಹಿ ವಿತರಿಸಲಾಯಿತು. 500 ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ. 500 ಕೋಟಿ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು. ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು 500 ಕೋಟಿ ಮಹಿಳೆಗೆ 500 ಕೋಟಿ ಪ್ರಯಾಣ ಮಾಡಿದಾರಲ್ಲ, ಆ ಟ್ರಿಪ್ಗಳಲ್ಲಿ ಮಾಡಿದಾರಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ. ಶಕ್ತಿ ಯೋಜನೆಯ ಫಲಾನುಭವಿಯೊಬ್ಬರು ಮುಖ್ಯಮಂತ್ರಿ ಮತ್ತು ಸಚಿವರಿಗೆ ಖಡಕ್ ರೊಟ್ಟಿ, ಶೇಂಗಾ ಹೋಳಿಗೆ ನೀಡಿ ಹಾರೈಸಿದರು. ಸಾಲ ತಂದಿಟ್ಟ ಶಕ್ತಿ. ಪ್ರತಿ ತಿಂಗಳು ನಿಗಮಗಳು ಸರ್ಕಾರಕ್ಕೆ ಟಿಕೆಟ್ ಮೌಲ್ಯದ ಬೆಲೆಯನ್ನ ಸೂಚಿಸಿ ಮರುಪಾವತಿ ಪಡೆಯಬೇಕಾಗಿದ್ದರೂ ಸರ್ಕಾರದಿಂದ ಸರಿಯಾದ ಪ್ರಮಾಣದಲ್ಲಿ ಹಣ ಬರೋದಿಲ್ಲ. ಸರಾಸರಿ 70% ಹಣವಷ್ಟೇ ಮರುಪಾವತಿಯಾಗ್ತಾ ಇದ್ದು, ಬಾಕಿ ಉಳಿದ ಹಣ ಸಹಜವಾಗಿ ಹೆಚ್ಚಾಗಿ 545 ಕೋಟಿ ರೂಪಾಯಿಯಾಗಿ ಸೇರ್ಪಡೆಯಾಗಿದೆ. ಇದರಿಂದಾಗಿ ನಿಗಮಗಳು ನಿತ್ಯ ಚರ್ಯೆಗೆ ಬೇಕಾದ ಹಣವನ್ನು ಪೂರೈಸಲಾಗದ ಸ್ಥಿತಿ ಉಂಟಾಗಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಸರ್ಕಾರ 545 ಕೋಟಿ ರೂಪಾಯಿ ಮರುಪಾವತಿ ಮಾಡಬೇಕಿದ್ದು, ಪಿಎಫ್ ಹಣ ಕೂಡ ಕಟ್ಟಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಿಎಫ್ ಟ್ರಸ್ಟ್ಗೆ ಒಟ್ಟು 1100 ಕೋಟಿ ಬಾಕಿಯಾಗಿ ಉಳಿದಿರುವುದು ಮತ್ತೊಂದು ಆತಂಕಕಾರಿ ಸಂಗತಿ. ಹಣಕಾಸು ಸಚಿವರು ಯಾರು? ಅವರ ನೇತೃತ್ವದಲ್ಲೇ ತೀರ್ಮಾನ ಆಗಬೇಕು. ಕರಿತೀವಿ ಮೀಟಿಂಗ್ ಅಂತ ಹೇಳಿದರೆ ಕರೀತಾರೆ,
ಸಾಲ್ವ್ ಆಗಬೇಕು ಪ್ರಾಬ್ಲಮ್, ಇವತ್ತೆಲ್ಲ ನಾಳೆ ಹಾಗೇ ಆಗುತ್ತೆ. ನಿಗಮಗಳು ಸರ್ಕಾರಕ್ಕೆ ಮಾರ್ಚ್ ತಿಂಗಳವರೆಗೆ 130 ಕೋಟಿ ರೂಪಾಯಿ ಬಿಲ್ ಸಲ್ಲಿಸಿದರೂ ಸರಿಯಾಗಿ ಹಣ ಬಂದಿಲ್ಲ. ಇಂತಹ ವಿಳಂಬದಿಂದ ನಿಗಮಗಳು ವೇತನ, ಪಿಎಫ್ ಹೂಡಿಕೆ, ಡೀಸೆಲ್ ಖರ್ಚು ಇತ್ಯಾದಿಗಳಲ್ಲಿ ತೀವ್ರ ಸಂಕಷ್ಟ ಅನುಭವಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಕ್ತಿ ಯೋಜನೆಯ ಲಾಭ ಪಡೆಯುತ್ತಿರುವ ಮಹಿಳೆಯರು ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿಗಳಲ್ಲಿ ಮಹತ್ವದ್ದಾಗಿರುವಂಥದ್ದು ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆ ವಿಚಾರಕ್ಕೆ ಈಗ 500 ಕೋಟಿ ಟಿಕೆಟ್ ವಿತರಣೆ ಆಗುವಂಥದ್ದು ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರೇ ಬಂದು ಟಿಕೆಟ್ ವಿತರಣೆ ಮಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಕಂಡಕ್ಟರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳಕ್ ಬಯಸ್ತೀರಿ? ತುಂಬ ಖುಷಿ ಆಗ್ತಿದೆ ಸರ್. ಶಕ್ತಿ ಯೋಜನೆ ಬಂದು ಕರ್ತವ್ಯದಲ್ಲಿ ತುಂಬ ಕ್ರೌಡ್ ಆಗ್ತಾ ಇದೆ, ಆದರೂ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಡ್ಯೂಟಿ ಮಾಡ್ತಾ ಇದ್ದೀವಿ. ಈ ಯೋಜನೆ ಬಂದಾದ್ಮೇಲೆ ನಿಮ್ಮ ಕೆಲಸದ ಪ್ರೆಸರ್ ಅಥವಾ ಆ ಥರದ್ದು ಯಾವ ರೀತಿ ಆಗಿದೆ? ಒತ್ತಡ ಆಗ್ತಾ ಇದೆ ಸರ್, ಗಾಡಿ ಎಲ್ಲ ಕ್ರೌಡ್ ಆಗ್ತವೆ, ಆದರೂ ಕೂಡ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ. ಹಾಗೇನೆ ಮತ್ತೊಬ್ಬ ಮಹಿಳೆಯರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಈ ಯೋಜನೆ ಯಾವ ರೀತಿ ಇದೆ ಯಾಕಂತಂದು ಹೇಳಿದ್ರೆ ಸ್ವತಃ 500 ಕೋಟಿ ಟಿಕೆಟ್ ವಿತರಣೆಯನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಕಾವೇರಿ ನಿವಾಸದ ಎದುರುಗಡೆ ಮಾಡಿರುವಂಥದ್ದು. ಯಾವ ಒಂದು ಕೊಡೋದ್ರ ಮೂಲಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದು ಸಕ್ಸಸ್ ಆಗಿದೆ ಅನ್ನೋಂಥ ಮಾಹಿತಿ, ಇದರಿಂದ ಮಹಿಳೆಯರನ್ನು ಕೂಡ ಅನುಕೂಲಕರವಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಹಾಗೇನೆ ಇನ್ನೊಬ್ಬರನ್ನು ಮಾತಾಡಿಸ್ತೀನಿ. ಮೇಡಮ್, ಈಗ ಟಿಕೆಟ್ ಕೊಟ್ಟಿದ್ದೀರಾ, ಉಚಿತ ಪ್ರಯಾಣದಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ? ಅಲ್ಲಿ ಬಿಜಾಪುರಿಂದ ಇಲ್ಲಿಗೆ ಬಂದಿರೋದು ಖುಷಿಯಾಗಿದೆ ರೀ ಸರ್. 500 ಕೋಟಿ ಟಿಕೆಟ್ನ ಸಿದ್ದರಾಮಯ್ಯ ಸರ್ ಅಂದರೆ ಮುಖ್ಯಮಂತ್ರಿಗಳೇ ಕೊಡ್ತಾರೆ ಅಂದ್ರೆ ಹಾಗಾಗಿ ನಾವು ಬಂದಿರೋದ್ರಿ, ನಮಗೂ ಕೊಟ್ಟಿದ್ದಾರೆ, ಖುಷಿ ಆಯ್ತು. ಈಗ ಇದು ಇಸ್ಕೊಂಡ್ರ ಟಿಕೆಟ್ ಸಿಎಂ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಇಸ್ಕೊಂಡ್ರ? ಕೊಟ್ಟರು ಅವರೇ. ಸಿದ್ದರಾಮಯ್ಯನವ್ರ ಕಡೆಯಿಂದಾನೇ ಟಿಕೆಟ್ ಇಸ್ಕೊಂಡಿದ್ದೀರಾ, ತಮಗೇನು ಅನಿಸ್ತಾ ಇದೆ? ಖುಷಿ ಆಗ್ತಿದೆ ರೀ. ಶಕ್ತಿ ಯೋಜನೆ ಬಸ್ಸಲ್ಲೆಲ್ಲ ಓಡಾಡೋದೆಲ್ಲ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಏನು ಶಕ್ತಿ ಯೋಜನೆ ಯಶಸ್ವಿಯಾದಂತ ಹಿನ್ನೆಲೆಯಲ್ಲಿ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಬಂದಂತ ಪ್ರಯಾಣಿಕರಿಗೆ, ಸಾಂಕೇತಿಕವಾಗಿ ಬಂದಂತ ಪ್ರಯಾಣಿಕರಿಗೆ ಟಿಕೆಟ್ ಅನ್ನು ಕೊಡೋದ್ರ ಜೊತೆಗೆ ಇಳಕಲ್ ಸಾರಿ ಕೊಡೋದ್ರು ಮತ್ತೆ ಸಿಹಿ ಹಂಚುವುದರ ಮೂಲಕ ಸರ್ಕಾರದ ಸಾಧನೆಯನ್ನ ಮತ್ತೊಮ್ಮೆ ಯಶಸ್ವಿಯಾಗಿ ಆಗಿದೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗ, ಆರ್ ಕನ್ನಡ, ಬೆಂಗಳೂರು. ಮಾತೆತ್ತಿದ್ರೆ ಸಾಕು ಕಲಬುರಗಿ ಜಿಲ್ಲೆಯನ್ನ ಡ್ರಗ್ಸ್ ಮುಕ್ತ ಮಾಡ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ದೊಡ್ಡ ಭಾಷಣ ಮಾಡ್ತಾ ಇದ್ರು. ಪರ್ಯಾಸ ನೋಡಿ, ಡ್ರಗ್ ಕೇಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನೇ ಲಾಕ್ ಆಗಿದ್ದಾನೆ. ಕಾಂಗ್ರೆಸ್ ಮುಖಂಡ ಮಹಾರಾಷ್ಟ್ರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈ ರಿಪೋರ್ಟ್ ನೋಡಿ. ಅಬ್ಬಬ್ಬಾ, ಎಐಸಿಸಿ ಅಧ್ಯಕ್ಷರ ಜೊತೆ ಪೋಸ್ ಕೊಡೋದೇನು, ಸಚಿವ ಪ್ರಿಯಾಂಕ್ ಜೊತೆ ಕೂತ್ಕೊಂಡು ಲುಕ್ ಕೊಡ್ತಿರೋದೇನು, ಸಾಲದಕ್ಕೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಜೊತೆ ನಿಂತುಕೊಂಡು ವಿಕ್ಟರಿ ಸಿಂಬಲ್ ತೋರಿಸೋದೇನು. ಈತನನ್ನ ನೋಡಿ ಯಾವುದೋ ದೊಡ್ಡ ಲೀಡರ್ ಅಂದ್ಕೋಬೇಡಿ, ಇವನು ಕಾಂಗ್ರೆಸ್ ಮುಖಂಡ ಅಷ್ಟೇ, ಮಾಡಿದ್ದು ಮಾತ್ರ ಮನೆಹಾಳ್ ಕೆಲಸ. ಡ್ರಗ್ ಕೇಸ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಲಾಕ್, ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ಕಣ್ಣೆ ಅರೆಸ್ಟ್. ಈತನ ಹೆಸರು ಲಿಂಗರಾಜ್ ಕಣ್ಣೆ, ಕಲಬುರಗಿ ದಕ್ಷಿಣ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಮಾಡಬಾರದ ಕೆಲಸ ಮಾಡಿ ಅಂಧರಾಗಿದ್ದಾನೆ. ಡ್ರಗ್ ಸಪ್ಲೈ ಕೇಸ್ನಲ್ಲಿ ಲಿಂಗರಾಜ್ ಕಣ್ಣೆಯನ್ನ ಮಹಾರಾಷ್ಟ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿಷೇಧಿತ ಮಾದಕ ದ್ರವ್ಯವನ್ನ ಸಾಗಿಸುವಾಗಲೇ ಲಿಂಗರಾಜ್ ಕಣ್ಣಿಯನ್ನ ಮುಂಬೈನ ಬಜಾರ್ ಪೇಟ್ ಠಾಣೆ ಪೊಲೀಸರು ಲಾಕ್ ಮಾಡಿದ್ದಾರೆ. ಮಹಾರಾಷ್ಟ್ರದ ತೌಸಿಫ್ ಹಾಸಿಫ್, ಕಲಬುರಗಿಯ ಲಿಂಗರಾಜ್ ಕಣ್ಣೆ, ಕಲಬುರಗಿಯ ಸೈಯದ್ ಇರ್ಫಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ರೇಡ್ ವೇಳೆ ಲಿಂಗರಾಜ್ ಕಣ್ಣೆ ಬಳಿ 120 ಬಾಟಲ್ ಸಿರಪ್ ಪತ್ತೆಯಾಗಿದೆ. ಬಂಧಿತ ಮೂವರನ್ನು ಮುಂಬೈ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಕಾಂಗ್ರೆಸ್ನಿಂದ ಲಿಂಗರಾಜ್ ಕಣ್ಣೆ ಕಿಕ್ಔಟ್. ಡ್ರಗ್ಸ್ ವಾಸನೆ ರಾಜ್ಯಾದ್ಯಂತ ಹಬ್ಬುತ್ತಿದ್ದಂತೆ ಕಾಂಗ್ರೆಸ್ನಿಂದ ಲಿಂಗರಾಜ್ ಕಣ್ಣಿಯನ್ನ ಉಚ್ಚಾಟಿಸಲಾಗಿದೆ. ಆಪ್ತನ ಬಂಧನದಿಂದ ಸಚಿವ ಪ್ರಿಯಾಂಕ್ ಖರ್ಗೆಗೆ ತೀವ್ರ ಮುಜುಗರವಾಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಸಾಕು ಅವ್ರು ನಮ್ಮ ಆಪ್ತರೆ ಅಂತಾರೆ. ಕಲಬುರಗಿ ದಕ್ಷಿಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಬ್ಲಾಕ್ ಅಧ್ಯಕ್ಷರು ಅದನ್ನ ನಾವು ಡಿನೈ ಮಾಡಕ್ ಆಗೋದಿಲ್ಲ. ಆಫೀಸ್ ಬೇರೆಯವರು ಇದ್ದಾರೆ, ಡಿನೈ ಮಾಡಕ್ ಆಗ್ತಾ ಇಲ್ಲ. ಅಥವಾ ನಾವೇನು ಜವಾಬ್ದಾರಿಯಿಂದ ಜಾರ್ಕಂತಾನೂ ಇಲ್ಲ. ಎಲ್ಲರೂ ನಮ್ಮ ಆಪ್ತಾನೆ ಅಂತ ಹೇಳಿದ್ರೆ ಹೆಂಗೆ? ಈಗ ಬೀದರ್ ಕೇಸ್ನಲ್ಲಿ ಆಯಿತು, ಅದರಲ್ಲೂ ನನ್ನ ಆಪ್ತ ಅಂದರು. ಇಲ್ಲಿ ಯಾವುದೋ ಮೊನ್ನೆ ಬೆಳಗಾವಿನಲ್ಲಿ ಯಾರೋ PDO ಏನೋ ಮಾಡಿದ್ಕೆ ಅದನ್ನು ನನ್ನ ಆಪ್ತ ಅಂದರು. ಡೈಲಾಗ್ ಮಿನಿಸ್ಟರ್ ಜೊತೆ ವೇಷ ಸರ್ಪಗಳಿವೆ. ಸಚಿವ ಪ್ರಿಯಾಂಕ್ ವಿರುದ್ಧ ಸಿದ್ಧಲಿಂಗ ಶ್ರೀ ಕಿಡಿ. ಈ ವ್ಯಕ್ತಿಯ ಹಿಂದೆ ಡೈಲಾಗ್ ಮಿನಿಸ್ಟರ್ಗೆ ಡ್ರಗ್ಸ್ ಸಪ್ಲೈಯರ್ಸ್ ಫ್ರೆಂಡ್, ಇವರಿಂದ
ಇಂತಹ ಪ್ರಕರಣಗಳು ಹೊರಗಡೆನೆ ಬರ್ತಿರ್ಲಿಲ್ಲ. ಇದನ್ನ ತ್ಯಾಪೆ ಹಚ್ಚಿ ಅಲ್ಲೇ ಮುಚ್ಚಾಕ್ತಿದ್ರು. ಬುಟ್ಟಿಯಲ್ಲೇ ಡ್ರಗ್ ಮಾರಾಟಗಾರನ ಇಟ್ಟುಕೊಂಡು ಜಿಲ್ಲೆಯನ್ನ ಡ್ರಗ್ಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ತಾನೇ ಸಾಧ್ಯ, ನೀವೇ ಹೇಳಿ. ಇನ್ನಾದ್ರೂ ಸಚಿವರು ತಮ್ಮ ಸರ್ಕಲ್ನ ಕ್ಲೀನ್ ಮಾಡಿಕೊಳ್ಳಲಿ. ಓಂ ಪ್ರಕಾಶ್, ಎಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಉತ್ತರ ಪ್ರದೇಶದ ಮತಾಂತರ ಜಾಲದ ಮುಖ್ಯಸ್ಥ ಚಂಗೂರ್ ಬಾಬಾಗೆ ಸಂಬಂಧಪಟ್ಟಂತ ಸ್ಫೋಟಕ ಸಂಗತಿ ಈಗ ಹೊರಬಿದ್ದಿದೆ. ಒಂದು ಕಾಲದಲ್ಲಿ ಸೈಕಲ್ನಲ್ಲಿ ತಾಯ್ತಾ ಮಾರ್ತಿದ್ದವ ಬಡವರಿಗೆ ಆಮಿಷ ಒಡ್ಡಿ ನೂರಾರು ಕೋಟಿ ಮತ್ತು ಕೋಟ್ಯಾಂತರ ಮೌಲ್ಯದ ಅಕ್ರಮ ಆಸ್ತಿ ಗಳಿಸಿದ. ಆತನ ಕೋಡ್ ವರ್ಡ್ಗಳನ್ನು ಕೇಳಿಯೇ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ನೋಡ್ಕೊಂಬನ್ನಿ. ಮಿಟ್ಟಿ, ಕಾಜಲ್, ದರ್ಶನ್ ಕೋಡ್ ವರ್ಡ್. ಚಂಗೂರ್ ಬಾಬನ ಮತಾಂತರ ಜಾಲ ಬಯಲು. ಉತ್ತರ ಪ್ರದೇಶ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ವ್ಯವಸ್ಥಿತವಾಗಿ ಮತಾಂತರ ಮಾಡ್ತಿದ್ದ ಜಾಲ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಹೌದು, ಯೋಗಿನಾಡಿನಲ್ಲಿ ಬೃಹತ್ ಮತಾಂತರ ಜಾಲ ಬಹಿರಂಗವಾಗಿದ್ದು, ಮಿಟ್ಟಿ, ಕಾಜಲ್, ದರ್ಶನ್ ಎಂಬ ಕೋಡ್ ವರ್ಡ್ ಮೂಲಕ ಮತಾಂತರ ಮಾಡ್ತಿದ್ದ ಜಮಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ATS ಅಧಿಕಾರಿಗಳು ಬಂಧಿಸಿದ್ದಾರೆ. ಬಡವರು ಮತ್ತು ದುರ್ಬಲರನ್ನ ಗುರಿಯಾಗಿಸಿ ಅದರಲ್ಲೂ ಯುವತಿಯರಿಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡಿ ಮತಾಂತರಕ್ಕೆ ಒತ್ತಾಯಿಸುತ್ತಿದ್ದರು. ಮಿಟ್ಟಿ ಪಲಾಟ್ನಾ ಎಂದರೆ ಧಾರ್ಮಿಕ ಮತಾಂತರ, ಕಾಜಲ್ ಲಗಾನ ಎಂದರೆ ಮದುವೆ ಆಗುವುದು, ದರ್ಶನ ಎಂದರೆ ಸಂತ್ರಸ್ತೆ ಎಂದು ಚಂಗೂರ್ ಬಾಬಾ ಕೋಡ್ ನೇಮ್ ಇಟ್ಟಿದ್ದ. ಮತಾಂತರಕ್ಕೆ 50 ಯುವಕರ ತಂಡ. ಚಂಗೂರ್ ಬಾಬಾನ ಈ ದುಷ್ಕೃತ್ಯಗಳಿಗೆ ವಿದೇಶಿ ಮೂಲಗಳಿಂದ ಹಣಕಾಸು ಬರುತ್ತಿತ್ತು. ಆ ಹಣದಲ್ಲಿ 50 ಯುವಕರ ತಂಡ ರೆಡಿ ಮಾಡಲಾಗಿತ್ತು. ಆ ಯುವಕರು ಮತಾಂತರ ಚಟುವಟಿಕೆಗಳಲ್ಲಿ ತೊಡಗಿದ್ದರು. ಬಂದ ದುಡ್ಡಿನಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದರು. ಎಲ್ಲ 50 ಜನರಿಗೆ ಪ್ರತ್ಯೇಕ ಕೊಠಡಿಗಳು, ಆಹಾರ, ಬಟ್ಟೆ ಸೇರಿದಂತೆ ಕೇಳಿದ್ದೆಲ್ಲವನ್ನ ಒದಗಿಸಲಾಗುತ್ತಿತ್ತು. 18 ಬ್ಯಾಂಕ್ ಖಾತೆಗೆ 68 ಕೋಟಿ ಜಮೆ. ಚಂಗೂರ್ ಬಾಬಾಗೆ ಸಂಬಂಧಿಸಿದ 40 ಬ್ಯಾಂಕ್ ಖಾತೆಗಳ 18 ಖಾತೆಗಳ ಮಾಹಿತಿ ಹೊರಬಿದ್ದಿದೆ. ಚಂಗೂರ್ ಬಾಬಾಗೆ ಸಂಬಂಧಿಸಿದ 40 ಬ್ಯಾಂಕ್ ಖಾತೆಗಳ 18 ಖಾತೆಗಳ ಮಾಹಿತಿ ಹೊರಬಿದ್ದಿದೆ. ಚಂಗೂರ್ ಬಾಬಾಗೆ ಸೇರಿದ 18 ಬ್ಯಾಂಕ್ ಖಾತೆಗಳಿಂದ 68 ಕೋಟಿಯ ವಹಿವಾಟು ನಡೆದಿದೆ. ಕೇವಲ 3 ತಿಂಗಳಲ್ಲಿ ಸುಮಾರು 7 ಕೋಟಿ ಹಣ ಜಮಾ ಮಾಡಲಾಗಿದೆ. ತಾಯತ ಮಾರುತ್ತಿದ್ದ ಚಂಗೂರ್ ಬಾಬಾ. ಮತಾಂತರದ ಪ್ರಮುಖ ಆರೋಪಿ ಚಂಗೂರ್ ಬಾಬಾ ಸೈಕಲ್ನಲ್ಲಿ ಉಂಗುರ ಮತ್ತು ತಾಯಿತಗಳನ್ನ ಮಾರಾಟ ಮಾಡ್ತಿದ್ದ. ಬಂದ ಹಣ ಕೂಡಿಟ್ಟು ಗ್ರಾಮದ ಮುಖ್ಯಸ್ಥನಾದ. ಕಾಲಾಂತರದಲ್ಲಿ ವಿದೇಶದಿಂದ ಹಣದ ನೆರವು ಬರ್ತಿತ್ತು ಅಂತ ATS ಹೇಳಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಗಗನಯಾತ್ರೆ ಶುಭಾಂಶು ಶುಕ್ಲಾ ಸೇರಿ 4 ಭೂಮಿಗೆ ಮರಳ್ತಾ ಇದ್ದಾರೆ. ಅನ್ಡಾಕಿಂಗ್, ಡ್ರ್ಯಾಗನ್ ಪ್ರವೇಶ, ಸ್ಪ್ಲಾಶ್ ಡೌನ್, ಹೇಗಿರುತ್ತೆ ಪ್ರಕ್ರಿಯೆ? ಎಷ್ಟು ದಿನ ಸ್ಪೇಸ್ನಲ್ಲಿ ಶುಕ್ಲಾ ಮಾಡಿದ್ದೇನು, ತಂದಿದ್ದೇನು? ಇಲ್ಲಿದೆ ಡಿಟೇಲ್ಡ್ ರಿಪೋರ್ಟ್. ಭೂಮಿಗೆ ಬರುತ್ತಿದ್ದಾರೆ ಶುಭಾಂಶು ಶುಕ್ಲಾ. 18 ದಿನಗಳ ಬಳಿಕ ISSನಿಂದ ವಾಪಸ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಿಂದ ಭಾರತದ ಪುತ್ರ ಶುಭಾಂಶು ಶುಕ್ಲಾ ವಾಪಸ್ಸಾಗಿದ್ದಾರೆ. ಬರೋಬ್ಬರಿ 18 ದಿನಗಳ ಬಳಿಕ ಭೂತಾಯಿ ಮಡಿಲು ಸೇರುತ್ತಿದ್ದಾರೆ. ISSನಲ್ಲಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸ್ವಾಗತಿಸಲು 1.5 ಶತಕೋಟಿ ಭಾರತೀಯರು ಕಾತರರಾಗಿದ್ದಾರೆ. ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಯಂ ಮಿಷನ್ ಉಡಾವಣೆಯಾಗಿತ್ತು. ಇದೀಗ ಶುಭಾಂಶು ಶುಕ್ಲಾ ಗಗನಯಾತ್ರಿ ಕಮಾಂಡರ್ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಸ್ಲಾವೋ ಉಜ್ನಾನ್ಸ್ಕಿ, ಹಂಗೇರಿಯ ಟಿಬೋರ್ ಕಾಪು ವಾಪಸ್ಸಾಗಿದ್ದಾರೆ. ನಾಳೆ ಪೆಸಿಫಿಕ್ ಮಹಾಸಾಗರದಲ್ಲಿ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸುರಕ್ಷಿತವಾಗಿ ಇಳಿಯಲಿದ್ದಾರೆ.
ಮಧ್ಯಾಹ್ನ 2:50ಕ್ಕೆ ಡ್ರ್ಯಾಗನ್ ಕ್ಯಾಪ್ಸುಲ್ನ ಹ್ಯಾಚ್ ಮುಚ್ಚಲಾಗಿತ್ತು. ಸಂಜೆ ಕ್ಯಾಪ್ಸುಲ್ ISSನಿಂದ ಅನ್ಡಾಕ್ ಆಗಿದ್ದು ನಾಳೆ ಮಧ್ಯಾಹ್ನ ಕ್ಯಾಲಿಫೋರ್ನಿಯಾ ಕರಾವಳಿಯ ಬಳಿ ಕ್ಯಾಪ್ಸುಲ್ ಸ್ಪ್ಲಾಶ್ ಡೌನ್ ಆಗಲಿದೆ. ISSನಲ್ಲಿ ಶುಕ್ಲಾ ಮಾಡಿದ್ದೇನು? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಶುಭಾಂಶು ಶುಕ್ಲಾ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಮಸಲ್ ಅಟ್ರಫಿ ಎನ್ನುವ ಸಮಸ್ಯೆ ಕುರಿತು ಅಧ್ಯಯನ ನಡೆಸಿದ್ದಾರೆ. ಟಾರ್ಡಿಗ್ರೇಡ್ ಸೂಕ್ಷ್ಮಾಣುಗಳ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಅಲ್ಲದೆ ಭೂಮಿಯಿಂದ ತೆಗೆದುಕೊಂಡು ಹೋಗಿದ್ದ 6 ಬೀಜಗಳನ್ನು ಅಲ್ಲಿ ಬೆಳೆಸಿ ಅಧ್ಯಯನ ಮಾಡಿದ್ದಾರೆ. ನಾಳೆ ಕ್ಯಾಲಿಫೋರ್ನಿಯಾದಲ್ಲಿ ಇಳಿಯುತ್ತಿದ್ದಂತೆ ಶುಕ್ಲಾ ಸೇರಿ 4 ಗಗನಯಾತ್ರಿಗಳಿಗೆ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಬಳಿಕ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು 7 ದಿನ ಕ್ವಾರಂಟೈನ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್. ನೀವು ಸಮೋಸ ಪ್ರಿಯರ? ರೋಡ್ ಸೈಡ್ನಲ್ಲಿ ಮಾಡೋ ಜಿಲೇಬಿ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತಾ? ಹಾಗಿದ್ರೆ ನಿಮ್ಮ ಆಸೆಗಳಿಗೆ ಗಂಟು ಮೂಟೆ ಕಟ್ಟೋದಕ್ಕೆ ರೆಡಿಯಾಗಿ. ಯಾಕಂತೀರಾ? ಇಷ್ಟೊಂದು ನೋಡ್ಕೊಂಬನ್ನಿ. ಸಿಗರೇಟ್ನಂತೆಯೇ ಸಮೋಸ ಜಿಲೇಬಿ ಡೇಂಜರ್. ಇನ್ಮುಂದೆ ಅಂಗಡಿಗಳ ಮುಂದೆ ಬೀಳುತ್ತೆ ಬೋರ್ಡ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ. ಮದ್ಯಪಾನದಿಂದ ನಿಮ್ಮ ಉಸಿರು ನಿಲ್ಲಬಹುದು, ಹುಷಾರ್. ಇಂತಹ ಬೋರ್ಡ್ಗಳನ್ನು ಅಂಗಡಿ, ಮಾಲ್, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ನೋಡಿಯೇ ಇರ್ತೀರಾ. ಆದ್ರೆ ಇದೇ ಜಾಗದಲ್ಲಿ ಸಮೋಸ ಡೇಂಜರ್. ಜಿಲೇಬಿ ತಿಂದ್ರೆ ಜವರಾಯ ನಿಮ್ಮ ಉಸಿರು ನಿಲ್ಲಿಸ್ತಾನೆ ಜೋಕೆ ಅನ್ನೋ ಫಲಕ ಬಂದ್ರೆ ಹೇಗಿರುತ್ತೆ? ಹೌದು, ನಾವೇನು ತಮಾಷೆ ಮಾಡಲು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿಲ್ಲ. ಸಿಗರೇಟ್ನಂತೆಯೇ ಸಮೋಸ ಮತ್ತು ಜಿಲೇಬಿಯು ಜೀವಕ್ಕೆ ಅಪಾಯ ಅಂತ ಕೇಂದ್ರ ಆರೋಗ್ಯ ಇಲಾಖೆಯೇ ಹೇಳ್ತಿದೆ. ಬಹುತೇಕ ಮಂದಿಯ ಅಚ್ಚುಮೆಚ್ಚಿನ ತಿನಿಸುಗಳಾದ ಜಿಲೇಬಿ, ಸಮೋಸ, ಬಿಸ್ಕತ್ ಅಷ್ಟೇ ಏಕೆ ಚಹಾ ಸಹ ಜೀವಕ್ಕೆ ಅಪಾಯಕಾರಿಯಂತೆ. ಇಷ್ಟು ಮಾತ್ರವಲ್ಲ, ತಂಬಾಕು ಮಾದರಿಯಲ್ಲಿ ಸಕ್ಕರೆ ಮತ್ತು ಜಂಕ್ ಫುಡ್ಗಳು ಸಹ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಇನ್ಮುಂದೆ ಫಲಕಗಳನ್ನು ಹಾಕಬೇಕಂತೆ. ನಾಗ್ಪುರದ ಏಮ್ಸ್ ಸೇರಿದಂತೆ ಎಲ್ಲ ಕೇಂದ್ರೀಯ ಆರೋಗ್ಯ ಸಂಸ್ಥೆಗಳು ಜನಸಾಮಾನ್ಯರ ದೈನಂದಿನ ತಿಂಡಿ ತಿನಿಸುಗಳಲ್ಲಿ ಎಷ್ಟರ ಮಟ್ಟಿಗೆ ಜಿಡ್ಡು ಮತ್ತು ಸಕ್ಕರೆ ಅಂಶಗಳು ಹುದುಗಿರುತ್ತವೆ ಎಂಬ ಬಗ್ಗೆ ಫಲಕಗಳನ್ನು ಸಾರ್ವಜನಿಕವಾಗಿ ಅಳವಡಿಸಬೇಕು ಎಂದು ಆರೋಗ್ಯ ಸಚಿವಾಲಯ ಸೂಚಿಸಿದೆ. ಜಂಕ್ ಫುಡ್ ಉತ್ಪನ್ನಗಳನ್ನು ತಂಬಾಕಿನ ಸಾಲಿಗೆ ಸೇರಿಸುವ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆ ಎನ್ನಲಾಗಿದೆ. ಕೇಂದ್ರ ಆರೋಗ್ಯ ಇಲಾಖೆ ಜನರು ನಿತ್ಯ ಸೇವಿಸುವ ಖಾದ್ಯಗಳಲ್ಲಿ ಅಡಗಿರುವ ಸಕ್ಕರೆ ಮತ್ತು ಜಿಡ್ಡಿನ ಅಂಶದ ಬಗ್ಗೆ ಬೆಳಕು ಚೆಲ್ಲಲು ಮುಂದಾಗಿದೆ. ಲಡ್ಡು, ವಡಾಪಾವ್, ಪಕೋಡಾದಂಥ ತಿನಿಸುಗಳ ಮೇಲೆಯೂ ನಿಗಾ ವಹಿಸಲಾಗುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.